ಚಿಕ್ಕವರಿಂದ ದೊಡ್ಡವರವರೆಗೂ ಯಾರಿಗೆ ತಾನೇ ಮೈನೀಸ್ ಅಂದರೆ ಇಷ್ಟ ಆಗಲ್ಲ. ವೆಜ್ಗಾಗಿರ್ಬೋದು, ನಾನ್ ವೆಜ್ಗಾಗಿರ್ಬೋದು, ಸ್ಯಾಂಡ್ವಿಚ್ಗಾಗಿರ್ಬೋದು, ಚಪಾತಿ, ದೋಸೆ ಈ ಥರದಕ್ಕೆಲ್ಲನೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಮೈನೀಸು. ವೆಜ್ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು, ಹೆಲ್ತಿಯಾಗಿ ಮಾಡ್ಕೊಳ್ಬೋದು. ಏಕೆಂದರೆ ಬೇರೆ ಟೈಮಲ್ಲೆಲ್ಲ ಶುಕ್ರವಾರ ಅಥವಾ ಗುರುವಾರ ಅಥವಾ ನಾನ್ ವೆಜ್ ತಿಂದಿರೋ ದಿನ ಮೈನೀಸ್ ಹಾಕೊಂಡು ಹೆಂಗೆ ತಿನ್ನೋದಪ್ಪ ಅಂತ ಯೋಚನೆ ಮಾಡಬೇಕಾಗುತ್ತೆ. ಈ ಥರ ಮಾಡಿಕೊಂಡು ಮನೆಯಲ್ಲಿ ವೆಜ್ ಮೈನೀಸ್ ಯೂಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. ಪನ್ನೀರು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಗರು, ಒಂದು ಸ್ವಲ್ಪ ಸಾಲ್ಟು, ಸ್ವಲ್ಪ ಮೆಣಸು, ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಲು ಹಾಕಿ. ಸೊ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ, ಸ್ವಲ್ಪ ವೆನಿಗರ್ ಹಾಕಿದ್ರೆ ಮೈನಸ್ ರೆಡಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ. ಸೊ ಈ ಕನ್ಸಿಸ್ಟೆನ್ಸಲ್ಲಿ ಬಂದರೆ ಸಾಕು. ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬ್ರೆಡ್ಗೆ, ಚಪಾತಿಗೆ ಎಲ್ಲ ಯೂಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.